एवरीवन, फायर मीडिया न्यूज़ में आपका स्वागत है। कर्नाटक प्रदेश कांग्रेस कमेटी के जनरल सेक्रेटरी, कांग्रेस पार्टी लीडर व साबिका एमएलसी बीदर श्री विजय सिंह के 54वें जन्मदिन के मौके पर बसवा कल्याण सरकारी अस्पताल के मरीजों में फ्रूट्स तकसीम किए गए। इस मौके पर नीलकंठ राठौड़, प्रेसिडेंट तालुका ब्लॉक कांग्रेस कमेटी, दाऊद भाई, अर्जुन कनक, बसवराज स्वामी मणपति, मीर तहसीन अली जमादार, दिलीप शिंदे, मनोहर मैसे, लता हड़कुड़े, मनोज माशट्टे, शरणु अलगुड़, नागनाथ मेत्रे, सगीरुद्दीन सीएमसी एक्स चेयरमैन, डॉक्टर खदीर, शिव कुमार राम जाधव, मोहम्मद जाबिर और जबी नवाज भाई के अलावा कांग्रेस पार्टी के कई वर्कर्स मौजूद थे। इस मौके पर नीलकंठ राठौड़ ने कहा कि ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬ್ರ 54ನೇಯ ಹುಟ್ಟು ಹಬ್ಬದ ನಿಮಿತ್ತ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರು ಅವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಸಾರ್ವಜನಿಕ ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ಹಣ್ಣು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ। ಈ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರಿಗೆ ಈ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು 2023ರ ಚುನಾವಣೆ ನಂತರವೂ ಕೂಡ ಸತತವಾಗಿ ಈ ಕ್ಷೇತ್ರದಲ್ಲಿ ಓಡಾಡಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದಾರೆ। ನಾನು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಶುಭಾಶಯಗಳನ್ನು ಕೋರ್ತೇನೆ ಮತ್ತು ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ। ಇವತ್ತು ಹೈಮಾಸ್ ಇರಬಹುದು, ಚರಂಡಿ ಇರಬಹುದು, ರಸ್ತೆ ಇರಬಹುದು, ಅನೇಕ ನಾಗರಿಕ ಮೂಲಭೂತ ಸೌಕರ್ಯಗಳನ್ನು ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಒದಗಿಸಿಕೊಟ್ಟಿದ್ದಾರೆ। ಅವರು ಚುನಾವಣೆಯಲ್ಲಿ ಸೋತರೂ ಸಹಿತ ಸತತವಾಗಿ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಜನರ ಸಂಪರ್ಕವನ್ನು ಇಟ್ಟು ಪಕ್ಷದ ಸಕ್ರಿಯ ನಾಯಕರಾಗಿ ಇವತ್ತು ಅವರು ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ। ಇವತ್ತು ನಾನು ನಮ್ಮ ಸರ್ಕಾರ ಬಂದ ನಂತರ ಅವರು ಒಂದು ಉದಾಹರಣೆ ಹೇಳಬೇಕು ಅಂದರೆ ಈ ಬಸವ ಕಲ್ಯಾಣ ಆಸ್ಪತ್ರೆಗೆ 150 ಬೆಡ್, ಈಗಾಗಲೇ 150 ಬೆಡ್ ಎಕ್ಸಿಸ್ಟಿಂಗ್ ಇದೆ, ಇನ್ನೂ ಹೆಚ್ಚಿನದಾಗಿ 150 ಬೆಡ್ಡಿನ ಆಸ್ಪತ್ರೆಯನ್ನು ಮಂಜೂರಾತಿ ಮಾಡಿದ್ದಾರೆ। ಜಿಲ್ಲಾ ಆಸ್ಪತ್ರೆಯಾಗಿ ಬಸವ ಕಲ್ಯಾಣ ಆಸ್ಪತ್ರೆಗೂ ಕೂಡ ಮೇಲ್ದರ್ಜೆಗೇರಿಸಿದ್ದಾರೆ। ಮತ್ತು ಇವತ್ತು ನಾನು ಇನ್ನೊಂದು ಹೇಳಬೇಕು ಅಂದರೆ 7 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಮಂಜೂರು ಮಾಡ್ತಕ್ಕಂಥದ್ದು। ಈ ಸಚಿವ ಸಂಪುಟದಲ್ಲಿ ಅನೇಕ ಸಚಿವ ಸಂಪುಟದ ಸದಸ್ಯರು, ಮಂತ್ರಿಗಳು ಅವರ ಒಡನಾಡಿಯಾಗಿರುವುದರಿಂದ ಇವತ್ತು ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ। ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ಅವರು ಎಲ್ಲರಿಗೂ ಸಹಕಾರ ಮಾಡಿಕೊಂಡು ಎಲ್ಲರ ಜೊತೆಗೆ ಕೂಡಿಕೊಂಡು ಮುನ್ನಡೆಸ್ತಕ್ಕಂಥ ಕೆಲಸ ಇವರು ಇವತ್ತು ಮಾಡ್ತಾ ಇದ್ದಾರೆ। ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಸರ್ಕಾರ ಮಟ್ಟದಲ್ಲಿ ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ದಾರೆ। ಇವತ್ತು ಹುಲ್ಸೂರು ಪಟ್ಟಣದಲ್ಲಿ ಪ್ರಜಾಸೌಧ ಆಗಿರಬಹುದು ಮತ್ತು ಇವತ್ತು ಶಿವಾಜಿ ಪಾರ್ಕ್ನಲ್ಲಿ 150 1.5 ಕೋಟಿ ಅನುದಾನ ಕೊಟ್ಟು ಇವತ್ತು 2.5 ಕೋಟಿ ಅನುದಾನವನ್ನು ನೀಡಿ ಇವತ್ತು ಭವ್ಯವಾದಂಥ ಒಂದು ಕಟ್ಟಡವನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ। ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಇಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇದ್ದಾರೆ। ಅವರಿಗೆ ದೇವರು ಆರೋಗ್ಯ ಆಯುಷ್ಯವನ್ನು ಕೊಡಬೇಕು ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಅಧಿಕಾರವನ್ನು ಸಿಗ್ತಕ್ಕಂಥದ್ದು ಸಿಗಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ। ಜೈ ಹಿಂದ್।